ನಮಸ್ಕಾರ ಸ್ನೇಹಿತರೆ. ಮಾಜಿ ಪ್ರಧಾನಿ ದೇವೇಗೌಡರು ಯಾರನ್ನಾದ್ರೂ ಹೊಗಳ್ತಾರೆ, ಯಾರನ್ನಾದ್ರೂ ಮೀಟ್ ಮಾಡ್ತಾರೆ ಅಂದ್ರೆ ಅದು ಸುಮ್ಮನೆ ಆಗಿರೋಕ್ಕಂತೂ ಸಾಧ್ಯನೇ ಇಲ್ಲ. ಆದ್ರೆ ಹಿಂದೆ ಖಂಡಿತವಾಗ್ಲೂ ರಾಜಕೀಯ ಲೆಕ್ಕಾಚಾರ, ಚಾಣಕ್ಯ ನೀತಿ ಇದ್ದೇ ಇರುತ್ತೆ. ಇತ್ತೀಚೆಗೆ ದೇವೇಗೌಡರು ರಾಜ್ಯಸಭೆಯಲ್ಲಿ ಪ್ರಧಾನಿ ಮೋದಿಯವರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಅವರ ಆಡಳಿತ ಕಾರ್ಯವೈಖರಿಯನ್ನು ಶ್ಲಾಘಿಸಿದ್ದರ ಹಿಂದೆ ಏನೋ ರಾಜಕೀಯ ಲೆಕ್ಕಾಚಾರ ಅಂತೂ ಇದ್ದೇ ಇದೆ. ಅದರ ವಾಸನೆ ಅಂತೂ ಎಲ್ಲರಿಗೂ ಬಡದೇ ಇರುತ್ತೆ. ರಾಜ್ಯ ರಾಜಕಾರಣದಲ್ಲಿ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರೋ ದೇವೇಗೌಡರು ಯಾವಾಗಲೂ ಬಿಜೆಪಿನ ವಿರೋಧ ಮಾಡಿಕೊಂಡೇ ಬಂದವರು. ಈಗ ಬಿಜೆಪಿನ ಶ್ಲಾಘಿಸ್ತಾ ಇರೋದ್ರ ಹಿಂದೆ ಯಾವ ಯಾವ ರಾಜಕೀಯ ಲೆಕ್ಕಾಚಾರ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕಾಂಗ್ರೆಸ್ ಗ್ಯಾರಂಟಿಗಳಿಂದ ಜನ ಪರದಾಡ್ತಾ ಇದ್ದಾರೆ. ಈ ಕಡೆ ಮೋದಿಯವರು ತಮ್ಮ ಗ್ಯಾರಂಟಿ ಮೂಲಕ ದೇಶನ ಅಭಿವೃದ್ಧಿ ಕಡೆ ಕೊಂಡೊಯ್ತಾ ಇದ್ದಾರೆ ಅಂತ ಆಡಿ ಹೊಗಳಿದ್ದಾರೆ. ನಾನು ಹಲವು ಪ್ರಧಾನಿಗಳನ್ನು ನೋಡಿದ್ದೇನೆ, ಆದ್ರೆ ಮೋದಿ ಸಮಸ್ಯೆಗೆ ತಕ್ಷಣ ಸ್ಪಂದಿಸುವ ಪ್ರಧಾನಿಯಾಗಿದ್ದಾರೆ ಅಂತಾರೆ ದೇವೇಗೌಡರು. ಸ್ನೇಹಿತರೆ, ನಿಮಗೆ ನೆನಪಿರ್ಬೋದು, ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಮೋದಿ ಪ್ರಧಾನಿ ಆದ್ರೆ ಕರ್ನಾಟಕನ ಬಿಟ್ಟು ಹೋಗ್ತೇನೆ ಅಂತೇಳಿ ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿದ್ದು. ಈಗ ಅದೇ ದೇವೇಗೌಡರು ಮೋದಿ ಅವರನ್ನು ಬಾಯಿ ತುಂಬಾ ಹಾಡಿ ಹೊಗಳ್ತಾ ಇದ್ದಾರೆ. ಪ್ರಧಾನಿ ಮೋದಿ ಅವರಿಂದ ಕಲಿಯಬೇಕಾದ್ದು ಬಹಳಷ್ಟಿದೆ. ಅವರು ಯಾವಾಗಲೂ ಡೌನ್ ಟು ಅರ್ತ್ ಇದ್ದಾರೆ. ವಿದೇಶಗಳಿಂದ ನಮಗೆ ಬಂಡವಾಳ ಹರಿದು ಬರಬೇಕಾದ್ರೆ ಇಷ್ಟು ದಿವಸ ಪ್ರಧಾನಿ ಮೋದಿಯವರು ಮಾಡಿದಂತಹ ವಿದೇಶಿ ಪ್ರವಾಸ, ರಾಜಕೀಯ ಲೆಕ್ಕಾಚಾರ, ವಿದೇಶಿ ನೀತಿ, ಅವರ ದೂರದೃಷ್ಟಿನೇ ಕಾರಣ ಅಂತ ಹೇಳಿ ಹಾಡಿ ಹೊಗಳಿದ್ದಾರೆ. ಸ್ನೇಹಿತರೆ, ದೇವೇಗೌಡರು ರಾಜೀನಾಮೆ ನೀಡುವ ನಿರ್ಧಾರಕ್ಕೆ ಬಂದಿದ್ರಂತೆ. ಅದು ಯಾವಾಗ? ಆ ನಿರ್ಧಾರವನ್ನು ಬದಲಾಯಿಸೋದಕ್ಕೆ ಮೋದಿ ಅವರೇ ಕಾರಣ ಅಂತಲೂ ದೇವೇಗೌಡರು ಹೇಳಿದ್ದಾರೆ. ಆ ರಾಜೀನಾಮೆ ನಿರ್ಧಾರಕ್ಕೆ ದೇವೇಗೌಡರು ಬಂದಿದ್ದ್ಯಾಕೆ, ಆ ಟೈಮ್ ಯಾವುದು, ಯಾವಾಗ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಬಹುಮತ ಬಂದ್ರೆ ರಾಜೀನಾಮೆ ನೀಡೋದಾಗಿ ಘೋಷಿಸಿದ ಜೆಡಿಎಸ್ ನಾಯಕ ಎಚ್.ಡಿ. ದೇವೇಗೌಡರು ನಂತರ ತಮ್ಮ ನಿರ್ಧಾರದಿಂದ ಹಿಂದೆ ಸರಿದಿದ್ರು. ದೇವೇಗೌಡರು ಮಾತಿನಂತೆ ನಡೆದುಕೊಳ್ಳಲಿಲ್ಲ ಅನ್ನೋ ಟೀಕೆಗಳು ಅವಾಗ ಕೇಳಿ ಬಂದಿತ್ತು. ಆದರೆ ಆ ನಿರ್ಧಾರ ಯಾಕೆ ತಗೊಂಡಿದ್ರು? ಕಳೆದ ಸರಿ ಎಲೆಕ್ಷನ್ ರಿಸಲ್ಟ್ ಬಂದಾದ್ಮೇಲೆ ಗೌಡ್ರು ದಿಲ್ಲಿಗೆ ಹೋಗಿದ್ರಂತೆ. ಅಲ್ಲಿ ಮೋದಿ ಅವ್ರನ್ನ ಭೇಟಿ ಮಾಡಿ, ತಗೊಳ್ಳಿ ನನ್ನ ರಾಜೀನಾಮೆ, ನಾನು ಕೊಟ್ಟ ಮಾತಿನಂತೆ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರಂತೆ. ಅದಕ್ಕೆ ಪ್ರತಿಕ್ರಿಯಿಸಿದ್ದ ಮೋದಿ, ರಾಜಕೀಯದಲ್ಲಿ ಒಂದು ಮಾತು ಬರುತ್ತೆ ಹೋಗುತ್ತೆ, ಇದೆಲ್ಲ ಮಾಮೂಲಿ, ಅದನ್ನು ನಾನು ಸೀರಿಯಸ್ ಆಗಿ ತಗೊಂಡಿಲ್ಲ, ನೀವು ಸೀರಿಯಸ್ ಆಗಿ ತಗೋಬಿಡಿ, ರಾಜೀನಾಮೆ ಕೊಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳಿ ದೇವೇಗೌಡರಿಗೆ ಹೇಳಿದ್ರಂತೆ ಮೋದಿ. ಕಾಂಗ್ರೆಸ್ಸಿಗರು ನನ್ನ ಮೇಲೆ ಆರೋಪ ಮಾಡ್ತಾರೆ, ನಾನು ಬಿಜೆಪಿ ಬಗ್ಗೆ, ಮೋದಿ ಬಗ್ಗೆ ಸಾಫ್ಟ್ ಕಾರ್ನರ್ ಹೊಂದಿದ್ದೀನಿ ಅಂತ. ಹಿಂದೆ ನಾನು ಗೋಧ್ರಾ ಹತ್ಯಾಕಾಂಡದ ಬಗ್ಗೆ ಮೋದಿ ವಿರುದ್ಧ ಮಾತಾಡಿದ್ದ ಟೇಪ್ಗಳು ಇದಾವೆ, ಅವನ್ನ ತೆಗೆದು ನೋಡ್ಲಿ ಅಂತ ದೇವೇಗೌಡರು ಕಾಂಗ್ರೆಸ್ನವ್ರಿಗೆ ರಿಪ್ಲೈ ಮಾಡ್ತಾರೆ. ಮೋದಿ ಮತ್ತು ದೇವೇಗೌಡರ ಈ ಫ್ರೆಂಡ್ಶಿಪ್ ಇಂದಾಗಿ ಕಾಂಗ್ರೆಸ್ ಒಳಗೊಳಗೆ ಹೊಟ್ಟೆ ಕಿಚ್ಚು ಪಡ್ತಾ ಇರೋದಂತೂ ನಿಜ. ಇದನ್ನ ಖರ್ಗೆ ಅವರು ಸಹ ರಾಜ್ಯಸಭೆಯಲ್ಲಿ ಒಪ್ಪಿಕೊಂಡಿದ್ದಾರೆ. ಸಮಾಜವಾದಿ, ಜಾತ್ಯತೀತವಾದಿಯಾಗಿರೋ ದೇವೇಗೌಡರಿಗೆ ಇದ್ದಕ್ಕಿದ್ದಂತೆ ಬಿಜೆಪಿ ಮತ್ತು ಮೋದಿಯ ಮೇಲೆ ಯಾಕೆ ಇಷ್ಟೊಂದು ಪ್ರೀತಿ? ಅದು ದೇವೇಗೌಡರಿಗೆ 91 ವರ್ಷ ಆದ್ಮೇಲೆ ಮೋದಿಗೆ ಯಾಕೆ ಅವ್ರ ಮೇಲೆ ಇಷ್ಟೊಂದು ಪ್ರೀತಿ ಅಂತ ಖರ್ಗೆ ಅವರು ರಾಜ್ಯಸಭೆಯಲ್ಲಿ ಮಾತಾಡಿ ಹೊಟ್ಟೆ ಕಿಚ್ಚು ಪಟ್ಟಿದ್ದಂತೂ ನಿಜ. ದೇವೇಗೌಡರು ತಮ್ಮ ಜೀವನದಲ್ಲೇ ಯಾರನ್ನು ಸುಮ್ಮನೆ ಹೊಗಳಲ್ಲ. ಈಗ ಮೋದಿಯನ್ನು ಹೊಗಳ್ತಾ ಇದ್ದಾರೆ ಅಂದ್ರೆ ಇದ್ರ ಹಿಂದೆ ಏನಿದೆ ಅಂತ ಕೇಳ್ತಾರೆ ಖರ್ಗೆ. ಸ್ನೇಹಿತರೆ, ದೇವೇಗೌಡರು ಯಾವುದೇ ನಿರ್ಧಾರ ತಗೊಂಡ್ರು ಸುಮ್ಮನೆ ತಗೊಳಲ್ಲ. ಅದರ ಸಾಧಕ ಬಾಧಕಗಳನ್ನೆಲ್ಲ ಅಳೆದು ತೂಗಿ ತಗೊಂಡಿರ್ತಾರೆ. ಈ ಒಂದು ನಿರ್ಧಾರಕ್ಕೂ ಕಾರಣ ಇದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮಂಡ್ಯದಲ್ಲಿ 7 ಕ್ಷೇತ್ರಗಳಿದಾವೆ. ಅದರಲ್ಲಿ ಕೇವಲ ಒಂದೇ ಒಂದು ಕ್ಷೇತ್ರ ಮಾತ್ರ ಜೆಡಿಎಸ್ಗೆ ಗೆಲ್ಲೋಕೆ ಸಾಧ್ಯವಾಗಿತ್ತು. ಒಕ್ಕಲಿಗರ ಭದ್ರಕೋಟೆ ಮಂಡ್ಯ, ನೆನಪಿರ್ಲಿ. ಹಳೆ ಮೈಸೂರು, ಮಂಡ್ಯ, ಹಾಸನದಂತ ಸ್ಥಳಗಳಲ್ಲೇ ಜೆಡಿಎಸ್ ನೆಲಕಚ್ಚಿ ಹೋಗಿತ್ತು, ಹೀನಾಯವಾಗಿ ಸೋತಿತ್ತು. ಜೆಡಿಎಸ್ ಇಲ್ಲಿವರೆಗೂ ಜಾತ್ಯತೀತವಾಗಿತ್ತು. ಮುಸ್ಲಿಮರ ಓಟ್ಗಳನ್ನ ಕಾಂಗ್ರೆಸ್ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇತ್ತು. ಅದಕ್ಕೂ ಮುಸ್ಲಿಮರ ಓಟ್ಗಳು ಸಿಗ್ತಾ ಇತ್ತು. ಆದರೆ ಕಳೆದ ವಿಧಾನಸಭಾ ಚುನಾವಣೆಯಿಂದ ಜೆಡಿಎಸ್ಗೆ ಮುಸ್ಲಿಂ ಮತಗಳು ಬಿದ್ದೇ ಇಲ್ಲ ಅಂತ ಹೇಳ್ಬೋದು. ಮುಸ್ಲಿಮರು ಜೆಡಿಎಸ್ ನಿಂದ ದೂರ ಹೋಗಿದ್ದಾರೆ. ಎಲ್ಲಾ ಮುಸ್ಲಿಂ ಮತಗಳು ಕಾಂಗ್ರೆಸ್ಗೆ ಬಿದ್ದಿದ್ದಂತೂ ನಿಜ. ಇದಕ್ಕೆ ಗಾಯದ ಮೇಲೆ ಬರೆ ಹಾಕಿದಂಗೆ ಅಂದಂಗೆ ತಮ್ಮದೇ ಭದ್ರಕೋಟೆ ಮಂಡ್ಯ, ಹಾಸನ, ಮೈಸೂರಿನಂತ ಒಕ್ಕಲಿಗ ಪ್ರಾಬಲ್ಯವಿರುವ ಕ್ಷೇತ್ರಗಳಲ್ಲಿ ಜೆಡಿಎಸ್ ಸೋತಿತ್ತು, ಮತ ಸೆಳೆಯುವಲ್ಲಿ ವಿಫಲವಾಗಿತ್ತು. ಇದನ್ನು ಅರಿತಿರುವ ಕುಮಾರಸ್ವಾಮಿ ಮತ್ತು ದೇವೇಗೌಡ ಅವರು
ಬಿಜೆಪಿಯ ಮೋದಿ ಅಲೆಯಲ್ಲಿ ಕೊಚ್ಚಿ ಹೋಗ್ಬಾರ್ದು ಅಂದ್ರೆ ಅವರ ಜೊತೆ ಕೈ ಜೋಡಿಸಿ ಪಕ್ಷದ ಅಸ್ತಿತ್ವನ ಕಾಪಾಡ್ಕೋಬೇಕಾಗಿದೆ ಅನ್ನೋದು ಜೆಡಿಎಸ್ ಮತ್ತು ಅದರ ನಾಯಕರ ಲೆಕ್ಕಾಚಾರ. ಹಾಗಾಗಿ ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿ ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡು ಲೋಕಸಭೆ ಚುನಾವಣೆಯನ್ನು ಎದುರಿಸೋದಕ್ಕೆ ತಯಾರಿ ಮಾಡ್ತಾ ಇದ್ದಾರೆ. ಇನ್ನ ತಮ್ಮ ಮತ್ತು ಮೋದಿ ಅವರ ಫ್ರೆಂಡ್ಶಿಪ್ ಬಗ್ಗೆ ಕಮೆಂಟ್ ಮಾಡಿದ ಖರ್ಗೆ ಅವರಿಗೆ ಪ್ರತ್ಯುತ್ತರ ಕೊಟ್ಟ ದೇವೇಗೌಡರು ಹೇಳ್ತಾರೆ, ಅಲ್ಲ ರೀ ಖರ್ಗೆ, ನಿಮ್ಮನ್ನ ಪ್ರಧಾನಿ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಘೋಷಿಸಿದ್ರು ನಿಮ್ಮನ್ನ ಪ್ರಧಾನಿ ಮಾಡುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಎಂತದ್ದು ಅಂತ ನನಗೆ ಗೊತ್ತಿದೆ, ನಿಮ್ಮನ್ನ ಬಳಸ್ಕೊಂಡು ಎಸೆಯುತ್ತೆ ಅಂತ ಖರ್ಗೆಗೆ ದೇವೇಗೌಡರು ರಿಪ್ಲೈ ಮಾಡಿದ್ದಾರೆ. ಇಷ್ಟು ದಿವಸ ಇಲ್ಲದೆ ಇರೋ ಪ್ರೇಮ ದೇವೇಗೌಡರ 91ನೇ ವಯಸ್ಸಿಗೆ ಮೋದಿ ಮೇಲೆ ಬಂದಿದ್ಯಾಕೆ ಅಂತ ಖರ್ಗೆ ಅವರು ಪ್ರಶ್ನೆ ಮಾಡಿದ್ರು. ದೇವೇಗೌಡರು ಮತ್ತು ಮೋದಿ ಅವರ ಫ್ರೆಂಡ್ಶಿಪ್ ಬಗ್ಗೆ ಖರ್ಗೆ ಅವರು ಈ ರೀತಿ ಲಘುವಾಗಿ ಮಾತಾಡಿದ್ರು. ಕಾಂಗ್ರೆಸ್ ಪಕ್ಷ ಎಂತದ್ದು ಅಂತ ನನಗೆ ಗೊತ್ತು, ಖರ್ಗೆ ಅವರು ಪ್ರಾಮಾಣಿಕರಿದ್ದಾರೆ, ಆದರೆ ಅವರನ್ನ ಕಾಂಗ್ರೆಸ್ ಬೆಳೆಸುತ್ತಾ, ಅವ್ರನ್ನ ಕೇವಲ ಕಾಂಗ್ರೆಸ್ ಬಳಸಿಕೊಳ್ಳುತ್ತೆ, ಬೆಳೆಸಲ್ಲ ಅನ್ನೋದು ದೇವೇಗೌಡರ ವಾದ. ನನ್ನ ಜೀವಮಾನದಲ್ಲೇ ನಾನು ಯಾವತ್ತೂ ಒಂದು ಪಕ್ಷದಿಂದ ಮತ್ತೊಂದು ಪಕ್ಷ ಚೇಂಜ್ ಮಾಡಿಲ್ಲ, ಆದರೆ ಕಾಂಗ್ರೆಸ್ ನನ್ನ ಪಕ್ಷವನ್ನು ನಿರ್ನಾಮ ಮಾಡೋಕೊಂಡಿತ್ತು, ಹಾಗಾಗಿ ನಾನು ಅನಿವಾರ್ಯವಾಗಿ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡೆ ಅಂತ ದೇವೇಗೌಡರು ವಿವರಿಸ್ತಾರೆ. ಸ್ನೇಹಿತರೆ, ಹಿಂದೆ ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ತನ್ನ 2ನೇ ಅಭ್ಯರ್ಥಿಯಾಗಿ ದೇವೇಗೌಡರನ್ನ ಸೋಲಿಸಬೇಕು ಅಂತ ಯೋಚನೆ ಮಾಡಿತ್ತು. ಆದ್ರೆ ಖರ್ಗೆ ಅವರು ಅದನ್ನು ನಿರಾಕರಿಸಿ ದೇವೇಗೌಡರಂತ ಮುತ್ಸದ್ದಿ ರಾಜ್ಯಸಭೆಗೆ ಬರಬೇಕು ಅಂತೇಳಿ 2ನೇ ಅಭ್ಯರ್ಥಿ ಹಾಕೋದಕ್ಕೆ ತಡೆ ಮಾಡಿದ್ರು. ಈ ಸಂದರ್ಭನ ನೆನೆಸಿದ ದೇವೇಗೌಡರು ಖರ್ಗೆ ಅವರಿಗೆ ನಾನು ಆಭಾರಿಯಾಗಿದ್ದೀನಿ ಅಂದ್ರು. ಇಂಥ ನಿಷ್ಕಳಂಕ ರಾಜಕೀಯ ಮಾಡಿರೋ ಖರ್ಗೆನ ಕಾಂಗ್ರೆಸ್ ಪ್ರಧಾನಿ ಮಾಡುತ್ತಾ ಸಾಧ್ಯನೇ ಇಲ್ಲ ಅಂತಾರೆ ದೇವೇಗೌಡರು. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯನ ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.